ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇ ಪ್ರಶ್ನೆ, ಭಾರತವನ್ನು ಸಂಸದೀಯ ಪ್ರಜಾಪ್ರಭುತ್ವವೆಂದು ಕರೆಯಲಾಗುತ್ತದೆ ಏಕೆಂದರೆ? ಆಪ್ಷನ್ಗಳು ಇರುತ್ತವೆ. ಆಪ್ಷನ್ 1, ಭಾರತವು ಬ್ರಿಟಿಷ್ ಸಾಮ್ರಾಜ್ಯದ ಅಂಗವಾಗಿತ್ತು. 2, ಭಾರತದಲ್ಲಿ ಸಂಸತ್ತು ಶಾಸನದ ಪರಮೋಚ್ಚ ಅಧಿಕಾರವನ್ನು ಹೊಂದಿದೆ. 3, ಮಂತ್ರಿಮಂಡಲವು ಸಂಸತ್ತಿಗೆ ಜವಾಬ್ದಾರಿಯಾಗಿದೆ. 4, ಭಾರತವು ಇಂಗ್ಲಿಷ್ ಪಾರ್ಲಿಮೆಂಟ್ಗೆ ತುಂಬ ಮನ್ನಣೆ ನೀಡುತ್ತದೆ. 2 ಮುಖ್ಯ ಕಾರಣಗಳನ್ನು ಗುರುತಿಸಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಯ್ಕೆ ಬಿ 2 ಮತ್ತು 3. ಭಾರತದಲ್ಲಿ ಸಂಸತ್ತು ಶಾಸನದ ಪರಮೋಚ್ಚ ಅಧಿಕಾರ ಹೊಂದಿದೆ ಮತ್ತು ಮಂತ್ರಿಮಂಡಲವು ಸಂಸತ್ತಿಗೆ ಜವಾಬ್ದಾರಿಯಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ಅಧ್ಯಕ್ಷರು ಸೀಮಿತ ಶಕ್ತಿಗಳನ್ನು ಹೊಂದಿದ್ದಾರೆ ಏಕೆಂದರೆ? ಭಾರತದ ಅಧ್ಯಕ್ಷರು ಅಥವಾ ರಾಷ್ಟ್ರಪತಿ ಅಂತ ಹೇಳ್ತೀವಿ, ಅವರು ಸೀಮಿತ ಶಕ್ತಿಗಳನ್ನು ಹೊಂದಿದ್ದಾರೆ ಅಂದರೆ ಅಧಿಕಾರಗಳನ್ನು ಹೊಂದಿದ್ದಾರೆ ಏಕೆಂದರೆ? ಆಪ್ಷನ್ಗಳು ಈ ರೀತಿವೆ. ಅಧ್ಯಕ್ಷರಿಗೆ ನಾಮಮಾತ್ರ ಪಾತ್ರ ಇರುತ್ತದೆ. ಅವರು ಇಲೆಕ್ಟೋರಲ್ ಕಾಲ್ಫೇಜ್ನಿಂದ ಚುನಾಯಿತರಾಗುತ್ತಾರೆ. ಅವರು ಶಾಸನವನ್ನು ಅಥವಾ ಆಡಳಿತವನ್ನು ಕಾರ್ಯಕ್ರಮವನ್ನು ಆರಂಭಿಸಲು ಸಾಧ್ಯವಿಲ್ಲ. ಅರ್ಹತೆಯನ್ನು ಪಡೆಯಲು ಅವರು ಒಂದು ನಿರ್ದಿಷ್ಟ ವಯೋಮಿತಿಯನ್ನು ದಾಟಬೇಕು. ಇವುಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂದರೆ ಆಪ್ಷನ್ ಎ 1 ಮತ್ತು 2. ಅಧ್ಯಕ್ಷರಿಗೆ ನಾಮಮಾತ್ರ ಪಾತ್ರ ಇರುತ್ತದೆ ಮತ್ತು ಅವರು ಎಲೆಕ್ಟೋರಲ್ ಕಾಲ್ಫೇಜ್ನಿಂದ ಚುನಾಯಿತರಾಗಿರುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಮತದಾನ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ 61ನೇ ತಿದ್ದುಪಡಿ ಅಂಗೀಕೃತವಾದ ವರ್ಷ ಯಾವುದು? ಮತದಾರ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸ್ತಿರುವಂಥ ತಿದ್ದುಪಡಿ ಯಾವುದಂದರೆ 61ನೇ ತಿದ್ದುಪಡಿ ಇರುತ್ತದೆ. ಆ ಒಂದು 61ನೇ ತಿದ್ದುಪಡಿ ಯಾವಾಗ ಅಂಗೀಕೃತ ಆಯಿತಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತದೆ ಅಂದರೆ ಆಪ್ಷನ್ ಬಿ 1989 ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಪ್ರತಿ 2 ವರ್ಷಕ್ಕೆ ವಿಧಾನ ಪರಿಷತ್ತಿನ ಕೆಳಗಿನಷ್ಟು ಸದಸ್ಯರು ನಿವೃತ್ತಿ ಹೊಂದಿರ್ತಾರೆ. ಪ್ರತಿ ವರ್ಷಕ್ಕೆ ವಿಧಾನ ಪರಿಷತ್ತಿನ ಎಷ್ಟು ಸದಸ್ಯರು ನಿವೃತ್ತಿ ಹೊಂದುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೆಳಗಡೆ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಒಟ್ಟು ಸಂಖ್ಯೆಯ 1/3, ಒಟ್ಟು ಸಂಖ್ಯೆಯ 1/4, ಒಟ್ಟು ಸಂಖ್ಯೆಯ 1/2 ಅಂತ. ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಎ ಒಟ್ಟು ಸಂಖ್ಯೆಯ 1/3. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ? ಇಲ್ಲಿ ಕೆಲವೊಂದು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಆಸ್ತಿಯ ಹಕ್ಕು ಮತ್ತು ಶೋಷಣೆಯ ವಿರುದ್ಧ ಹಕ್ಕು ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಸಿ ಆಸ್ತಿಯ ಹಕ್ಕು. ಯಾವುದಂದರೆ ಆಪ್ಷನ್ ಸಿ ಆಸ್ತಿಯ ಹಕ್ಕು. ಮೊದಲು ಆಸ್ತಿ ಹಕ್ಕು ಇತ್ತು ಮೂಲಭೂತ ಹಕ್ಕಲ್ಲಿ, ನಂತರ ಅದನ್ನು ತಿದ್ದುಪಡಿ ಮಾಡಿಬಿಟ್ಟು ತೆಗೆದುಹಾಕಿರ್ತಾರೆ. ಆದ್ದರಿಂದ ಸಮಾನತೆ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು ಇವೆಲ್ಲವೂ ಮೂಲಭೂತ ಹಕ್ಕಾಗಿರ್ತವೆ. ಆದರೆ ಆಸ್ತಿಯ ಹಕ್ಕು ಆಗಿರೋದಿಲ್ಲ. ಆಪ್ಷನ್ ಸಿ ಆಸ್ತಿ ಹಕ್ಕು ಇಲ್ಲಿ ಮೂಲಭೂತ ಹಕ್ಕು ಅಲ್ಲ. ಮುಂದಿನ ಪ್ರಶ್ನೆ, ಈ ಮುಂದಿನವುಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಣಕಾಸಿನ ಮಸೂದೆಯನ್ನು ಸಂಸತ್ತಿನ ಯಾವುದೇ ಸದನದಲ್ಲಿ ಮಂಡಿಸಬಹುದು. ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಬಹುದು. ಹಣಕಾಸಿನ ಮಸೂದೆ ಮಂಡನೆಯ ಮುನ್ನ ರಾಷ್ಟ್ರಪತಿಯವರ ಒಪ್ಪಿಗೆ ಪಡೆಯುವ ಅಗತ್ಯವಿದೆ. ಯಾವುದೇ ಮಸೂದೆಯನ್ನಾದರೂ ಸ್ಪೀಕರ್ ಅವರು ಹಣಕಾಸಿನ ಮಸೂದೆ ಎಂದು ಹೆಸರಿಸಬಹುದು. ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ 4 ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇವುಗಳಲ್ಲಿ ಯಾವುದು ಸರಿಯಾಗಿದ್ದಾವೆ ಅಂತ ನಾವು ನೋಡೋದಾದರೆ ಆಪ್ಷನ್ ಸಿ 2 ಮಾತ್ರ, ಅಂದರೆ ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಬಹುದು ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಸೇರಿಸಿದ ತಿದ್ದುಪಡಿ ಶಾಸನ ಯಾವುದು? ಈ ಒಂದು ನಮ್ಮ ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಸೇರಿಸಿರುವ ತಿದ್ದುಪಡಿ ಯಾವುದಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಬಿ 42ನೇ ತಿದ್ದುಪಡಿ. 42ನೇ ತಿದ್ದುಪಡಿ ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ
9ನೇ ಅನುಸೂಚಿ ಇದಕ್ಕೆ ಸಂಬಂಧಿಸಿದೆ. ಸೊ ಭಾರತ ಸಂವಿಧಾನದ 9ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ಭಾರತ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಏನು ತಿಳಿಸುತ್ತೆ ಅಂದರೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಭೂ ಸುಧಾರಣೆ. ಆಪ್ಷನ್ ಸಿ, ಭಾರತ 9ನೇ ಅನುಸೂಚಿಯಲ್ಲಿ ಭೂ ಸುಧಾರಣೆ ಕುರಿತು ನೋಡುತ್ತೇವೆ. ಮುಂದಿನ ಪ್ರಶ್ನೆ, ತನ್ನ ಹುದ್ದೆಯನ್ನು ತಪ್ಪಾಗಿ ಮತ್ತು ಕಾನೂನು ಬಾಹಿರವಾಗಿ ಹೊಂದಿರುವ ವ್ಯಕ್ತಿಯ ವಿರುದ್ಧ ಹೊರಡಿಸುವ ರಿಟ್ ಯಾವುದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೋ ವಾರಂಟು ಸರಿಯಾದ ಉತ್ತರ ಆಗಿರ್ತದೆ. ಸೊ ಯಾರಾದರೂ ತಪ್ಪಾಗಿ ಅಥವಾ ಕಾನೂನು ಬಾಹಿರವಾಗಿ ಒಂದು ಯಾವುದಾದ್ರೂ ಸರ್ಕಾರಿ ಹುದ್ದೆಯನ್ನು ಪಡೆದರೆ ಅವರ ವಿರುದ್ಧ ಒಂದು ರಿಟ್ಟನ್ನು ಹೊರಡಿಸ್ತಾರೆ. ಆ ರಿಟ್ ಯಾವುದಂದರೆ ಇಲ್ಲಿ ನಾವು ಕೋ ವಾರಂಟ್ ಅಂತ ಹೇಳ್ತೀವಿ. ಓಕೆ, ಕೋ ವಾರಂಟ್ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಹೇಬಿಯಸ್ ಕಾರ್ಪಸ್ಸು, ಮ್ಯಾಂಡಮಸ್ಸು, ಸರ್ಶಿಯೋರಿ ಬಗ್ಗೆ ನಾವು ನೆಕ್ಸ್ಟ್ ತರಗತಿಯಲ್ಲಿ ಇವುಗಳ ಕುರಿತು ಪ್ರಶ್ನೆಗಳನ್ನು ಹಾಕ್ತೀವಿ. ಸದ್ಯಕ್ಕೆ ಈ ಒಂದು ತರಗತಿಯಲ್ಲಿ ಇದೊಂದು ಪ್ರಶ್ನೆ ಸಾಕು. ಇನ್ನು ನಾವು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಸೊ ನಿಮಗೆ ನೆನಪಿರಲಿ, ಯಾವುದೇ ಒಂದು ಬಂಧಿತ ವ್ಯಕ್ತಿಯನ್ನು 24 ಗಂಟೆಗಳ ಒಳಗೆ ಅವರ ಮೇಲೆ ಒಂದು FIR ಮಾಡಿಬಿಟ್ಟು ಕೋರ್ಟಿನ ಮುಂದೆ ಹಾಜರುಪಡಿಸಬೇಕಾಗಿರುತ್ತೆ. ಇದು ಕಾನೂನಿನಲ್ಲಿ ಒಂದು ನಿಯಮ ಇದೆ. ಈ ಒಂದು ನಿಯಮವನ್ನು ಉಲ್ಲಂಘನೆ ಮಾಡಿದಾಗ ಏನು ಮಾಡ್ತಾರೆ ಅಂದರೆ ಹೇಬಿಯಸ್ ಕಾರ್ಪಸ್ ಅನ್ನುವಂಥ ಒಂದು ರಿಟ್ಟನ್ನು ಹೊರಡಿಸ್ತಾರೆ. ಕೇಂದ್ರ ಶಾಸನ ಮತ್ತು ರಾಜ್ಯ ಶಾಸನಗಳ ನಡುವೆ ವಿವಾದ ಉದ್ಭವಿಸಿದಲ್ಲಿ ಕೇಂದ್ರ ಶಾಸನ ಸ್ಥಿರವಾಗುವುದು. ಇದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಭಾರತ ಸಂವಿಧಾನದ ಅನುಚ್ಛೇದ ಯಾವುದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತ ಉಪರಾಷ್ಟ್ರಪತಿಯ ಇವರುಗಳನ್ನೊಳಗೊಂಡ ಎಲೆಕ್ಟರಲ್ ಕಾಲೇಜ್ದಿಂದ ಚುನಾಯಿಸಲ್ಪಡುತ್ತಾರೆ. ಸೊ ಯಾರಿಂದ ಭಾರತ ಉಪರಾಷ್ಟ್ರಪತಿಯವರು ಚುನಾಯಿಸಲ್ಪಡುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಆಪ್ಷನ್ಗಳು ಈ ರೀತಿ ಇದ್ದಾವೆ. ರಾಜ್ಯಸಭೆಯ ಸದಸ್ಯರು, ಲೋಕಸಭೆ ಮತ್ತು ರಾಜ್ಯಸಭೆಗಳೆರಡರ ಸದಸ್ಯರು, ಲೋಕಸಭೆಯ ಸದಸ್ಯರು ಮತ್ತು ರಾಜ್ಯಗಳ ವಿಧಾನಸಭೆಗಳ ಸದಸ್ಯರಂತ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ಇವರುಗಳಲ್ಲಿ ಉಪರಾಷ್ಟ್ರಪತಿಯವರು ಯಾರಿಂದ ಆಯ್ಕೆ ಆಗ್ತಾರೆ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಬಿ, ಲೋಕಸಭೆ ಮತ್ತು ರಾಜ್ಯಸಭೆಗಳ ಸದಸ್ಯರಿಂದ ಆಯ್ಕೆ ಆಗ್ತಾರೆ. 311ನೇ ಅನುಚ್ಛೇದದ ಪ್ರಕಾರ ಸೇವೆಯಿಂದ ಯಾದೃಚ್ಛಿಕವಾಗಿ ತೆಗೆದುಹಾಕುವುದರ ವಿರುದ್ಧ ನೀಡುವ ಸಂವಿಧಾನಾತ್ಮಕ ರಕ್ಷಣೆ ಇವರುಗಳಿಗೆ ಅನ್ವಯವಾಗುತ್ತದೆ. ಸೊ 311ನೇ ಅನುಚ್ಛೇದ ಪ್ರಕಾರ ಸೇವೆಯಿಂದ ಯಾದೃಚ್ಛಿಕವಾಗಿ ತೆಗೆದುಹಾಕುವುದರ ವಿರುದ್ಧ ನೀಡುವ ಸಂವಿಧಾನಾತ್ಮಕ ರಕ್ಷಣೆ ಯಾರಿಗೆ ಅನ್ವಯ ಆಗ್ತಂದರೆ ಆಪ್ಷನ್ ಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೌಕರರಿಗೆ ಅನ್ವಯ ಆಗುತ್ತೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಉಲ್ಲೇಖವಾಗಿರುವ ರಾಜ್ಯ ನೀತಿ ನಿರ್ದೇಶಾಂಕ ಸಿದ್ಧಾಂತಗಳಲ್ಲಿ ಸೇರಿಲ್ಲದಿರುವುದು ಯಾವುದು? ಸೊ ಇಲ್ಲಿ ಕೆಳಗೆ ಕೊಟ್ಟಿರುವಂಥ 4 ಆಪ್ಷನ್ಗಳಲ್ಲಿ ರಾಜ್ಯ ನಿರ್ದೇಶಕ ಒಂದು ತತ್ವಗಳೇನಿದಾವಲ್ಲ ಅವುಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದೂ ಇಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸೋದು, ಬಡವರಿಗೆ ಕಾನೂನು ನೆರವು ಮಾಡಿಕೊಡೋದು, ಅದೇ ರೀತಿಯಾಗಿ ಶ್ರಮಿಕರಿಗೆ ಕನಿಷ್ಠ ಕೂಲಿ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದು ರಾಜ್ಯ ನಿರ್ದೇಶಕ ತತ್ವದಲ್ಲಿ ಇಲ್ಲ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಇಲ್ಲಿ ಆಪ್ಷನ್ ಡಿ, ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಭಾರತೀಯ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಮತ್ತು ಭಾರತ ಸಂವಿಧಾನದ ಸುಗಮ ಕಾರ್ಯನಿರ್ವಹಣೆಗೆ ಸಾಮಾಜಿಕ ನ್ಯಾಯ ಅಗತ್ಯವೆಂದು ಪ್ರತಿಪಾದಿಸಿದ ರಾಷ್ಟ್ರೀಯ ನಾಯಕರು ಯಾರಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಡಾಕ್ಟರ್ BR ಅಂಬೇಡ್ಕರ್. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನವನ್ನು ಸ್ವೀಕರಿಸಿದ್ದು ಯಾವಾಗ? ಸೊ ನಮ್ಮ ಭಾರತ ದೇಶವು ಯಾವಾಗ ಸಂವಿಧಾನವನ್ನು ಸ್ವೀಕಾರ ಮಾಡುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂಗೀಕಾರ ಆಗಿದ್ದಲ್ಲ, ಸ್ವೀಕಾರ ಮಾಡಿದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 26ನೇ ನವೆಂಬರ್ 1949. ಇನ್ನು ಮುಂದಿನ ಪ್ರಶ್ನೆ, ಲೋಕಸಭೆಗೆ 2 ಸದಸ್ಯರನ್ನು ಚುನಾಯಿಸಿ ಕಳಿಸುವ ರಾಜ್ಯ. ಸೊ ಲೋಕಸಭೆಗೆ 2 ಸದಸ್ಯರನ್ನು ಚುನಾಯಿಸಿ ಕಳಿಸುವ ರಾಜ್ಯ ಯಾವುದಂದರೆ ಆಪ್ಷನ್ ಡಿ, ಮೇಘಾಲಯ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅಖಿಲ ಭಾರತ ಸೇವೆಯಲ್ಲ? ಸೊ ಕೆಳಗೆ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವುದು ಅಖಿಲ ಭಾರತ ಸೇವೆಯಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಭಾರತೀಯ ಆಡಳಿತಾತ್ಮಕ ಸೇವೆ, ಭಾರತೀಯ ಪೊಲೀಸ್ ಸೇವೆ, ಭಾರತೀಯ ಅರಣ್ಯ ಸೇವೆ, ಅದೇ ರೀತಿಯಾಗಿ ಭಾರತೀಯ ವಿದೇಶಿ ಸೇವೆ. ಇವುಗಳಲ್ಲಿ ಯಾವುದೂ ಒಂದು ಅಖಿಲ ಭಾರತದ ಸೇವೆ ಅಲ್ಲಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಡಿ,
ಭಾರತೀಯ ವಿದೇಶಿ ಸೇವೆ ಅಖಿಲ ಭಾರತ ಸೇವೆ ಆಗಿರುವುದಿಲ್ಲ. ಇನ್ನು ಮುಂದಿನ ಪ್ರಶ್ನೆ, ನಮ್ಮ ಸಂವಿಧಾನದ ಯಾವ ವಿಧಿಯು ಶಾಲಾ ಪೂರ್ವದ 6 ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಶಿಕ್ಷಣದ ಮಹತ್ವವನ್ನು ತಿಳಿಸುತ್ತದೆ? ಸೊ ಪ್ರಶ್ನೆ ಇನ್ನೊಮ್ಮೆ ಓದ್ತೀನಿ ನೋಡಿ. ನಮ್ಮ ಸಂವಿಧಾನದ ಯಾವ ವಿಧಿಯು ಶಾಲಾ ಪೂರ್ವದ 6 ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಶಿಕ್ಷಣ ಮಹತ್ವವನ್ನು ತಿಳಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಆಪ್ಷನ್ ಕೊಟ್ಟಿದ್ದಾರೆ 21ನೇ ವಿಧಿ, 45ನೇ ವಿಧಿ, 51ನೇ ವಿಧಿ ಮತ್ತು 46ನೇ ವಿಧಿ. ಸೊ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ ಆಪ್ಷನ್ ಬಿ 45ನೇ ವಿಧಿ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 45ನೇ ವಿಧಿ ಏನಪ್ಪ ಅಂದರೆ ಶಾಲಾ ಪೂರ್ವದ 6 ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಶಿಕ್ಷಣದ ಒಂದು ಮಹತ್ವವನ್ನು ತಿಳಿಸುತ್ತದೆ. ಯಾವುದಂದರೆ ನಮ್ಮ ಸಂವಿಧಾನದ 45ನೇ ವಿಧಿ ಶಾಲಾ ಪೂರ್ವದ 6 ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಶಿಕ್ಷಣದ ಮಹತ್ವವನ್ನು ತಿಳಿಸುವಂಥ ಒಂದು ವಿಧಿ ಆಗಿರ್ತದೆ. ಸೊ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಅದೇ ರೀತಿ ಈ ಒಂದು ತರಗತಿಗೆ ಲೈಕ್ನ ಕೊಡಿ. ಸೊ ನಮ್ಮ ಚಾನಲಲ್ಲಿ ಹಳೆಯ ಒಂದು MCQs ತರಗತಿಗಳನ್ನು ಕೂಡ ನೀವು ನೋಡಿ. ಅದೇ ರೀತಿಯಾಗಿ ಶರಣಯ್ಯ ಭಂಡಾರಿಮಠ್ ಸರ್ ಅವರ ಕ್ಲಾಸ್ಗಳನ್ನು ಕೂಡ ಕೇಳಿ. ಓಕೆ, ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ರಾಜ್ಯಸಭೆಯಲ್ಲಿ ಹಣಕಾಸಿನ ಮಸೂದೆ ಮೊದಲು ಮಂಡಿಸುವಂತಿಲ್ಲ, ರಾಜ್ಯಸಭೆಗೆ ಸಂವಿಧಾನ ತಿದ್ದುಪಡಿ ತಿರಸ್ಕರಿಸುವ ಅಧಿಕಾರವಿಲ್ಲ, ರಾಜ್ಯಸಭೆಗೆ ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನು ಅಂಗೀಕರಿಸುವ ಅಧಿಕಾರವಿಲ್ಲ. ಆಪ್ಷನ್ ಡಿ, ರಾಜ್ಯಸಭೆಯು ಹಣಕಾಸಿನ ಮಸೂದೆಗೆ ಶಿಫಾರಸು ಮಾಡುವ ಅಧಿಕಾರವನ್ನು ಪಡೆದಿದೆ. ಸೊ ಈ ಒಂದು 4 ಆಪ್ಷನ್ಗಳಲ್ಲಿ ಯಾವ ಒಂದು ಹೇಳಿಕೆ ಸರಿಯಾಗಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ಗಳನ್ನ ಸರಿಯಾಗಿ ಓದ್ಕೊಳ್ಳಿ. ಸ್ವಲ್ಪ ನಿಮಗೆ ಟೈಮ್ ಕೊಡ್ತೇನೆ. ಇವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಬೇಗ ಕಮೆಂಟ್ ಮಾಡಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಇಲ್ಲಿ ಆಪ್ಷನ್ ಬಿ, ರಾಜ್ಯಸಭೆಗೆ ಸಂವಿಧಾನ ತಿದ್ದುಪಡಿಯನ್ನು ತಿರಸ್ಕರಿಸುವ ಅಧಿಕಾರವಿರುವುದಿಲ್ಲ. ಮುಂದಿನ ಪ್ರಶ್ನೆ, ಭಾರತದ ಅಟಾರ್ನಿ ಜನರಲ್ಗೆ, ಸೊ ಭಾರತ ಅಟಾರ್ನಿ ಜನರಲ್ಗೆ ಎಲ್ಲ ಉಚ್ಚ ನ್ಯಾಯಾಲಯಗಳಲ್ಲಿ ಮಾತ್ರ ಹಾಜರಾಗುವ ಹಕ್ಕು ಇದೆ, ಭಾರತದ ಎಲ್ಲ ನ್ಯಾಯಾಲಯಗಳಲ್ಲಿ ಮಾತ್ರ ಹಾಜರಾಗುವ ಹಕ್ಕು ಇದೆ, ಕೇವಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಾಜರಾಗುವ ಹಕ್ಕು ಇದೆ, ಸಂಸತ್ತಿನಲ್ಲಿ ಮಾತ್ರ ಹಾಜರಾಗುವ ಹಕ್ಕಿದೆ. ಸೊ ಭಾರತದ ಅಟಾರ್ನಿ ಜನರಲ್ ಅವರಿಗೆ ಯಾವ ಒಂದು ಹಕ್ಕು ಇದೆ ಅಂತ ಅಂದರೆ ಕೆಳಗೆ ಕೊಟ್ಟಿರುವಂಥ 4 ಆಪ್ಷನ್ಗಳಲ್ಲಿ ಯಾವ ಒಂದು ಹಕ್ಕು ಅಟಾರ್ನಿ ಜನರಲ್ ಅವರಿಗೆ ಇದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂತ ನಾವು ನೋಡೋದಾದರೆ ಭಾರತ ಅಟಾರ್ನಿ ಜನರಲ್ ಅವರಿಗೆ ಭಾರತದ ಎಲ್ಲ ನ್ಯಾಯಾಲಯಗಳಲ್ಲಿ ಮಾತ್ರ ಹಾಜರಾಗುವ ಹಕ್ಕು ಇದೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ. ಸೊ ಓಕೆ, ವಿಡಿಯೋ ನೋಡಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸೊ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲ ತರಗತಿಗಳನ್ನು ವೀಕ್ಷಿಸಿ.